ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿರೋದು. ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಈಗ ಸಭೆ ಕೂಡ ಆರಂಭ ಆಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 12 ಜನರ ನಿಯೋಗ ಸಿಎಂ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅನ್ನುವಂಥದ್ದು ಕೂಡ ಸಿಕ್ಕಿರುವಂತಹ ಮಾಹಿತಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಈಗಾಗಲೇ ಆರಂಭ ಆಗಿದೆ. ಸೊ ಯಾವ ರೀತಿಯಾಗಿ ಕಾನೂನನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್ ಇದೀಗ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಕಾನೂನನ್ನ ತರೋದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು, ಈಗಾಗಲೇ ಮೀಟಿಂಗ್ ಕೂಡ ಆರಂಭ ಆಗಿದೆ. ಯಾರ್ಯಾರು ಮೀಟಿಂಗ್ಗೆ ಆಗಮಿಸಿದ್ದಾರೆ, ಏನೇನು ಮಾಹಿತಿ ಇದೆ? ಮಧುಕರ್, ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈಗ ಸಭೆ ಆರಂಭ ಆಗಿದೆ. ಸಭೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಆಗಮಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಇದ್ದಾರೆ. ಗೃಹ ಇಲಾಖೆ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿ ಜೊತೆಗೆ ಕಾನೂನು ಇಲಾಖೆ ಅಧಿಕಾರಿಗಳು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಬಹಳ ಪ್ರಮುಖವಾಗಿ ಇಡೀ ಸಭೆಯನ್ನ ಇಡೀ ರಾಜ್ಯದ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ತುತ್ತಾಗಿರ್ತಕ್ಕಂಥವ್ರು ಮತ್ತೆ ಮುಂದೆ ಮೈಕ್ರೋ ಫೈನಾನ್ಸ್ನ ಸಾಲದ ಬಗ್ಗೆ ಆತಂಕಕ್ಕೆ ಒಳಗಾಗಿರ್ತಕ್ಕಂಥವ್ರು ಎಲ್ಲರೂ ಎದುರು ನೋಡ್ತಾ ಇರುವಂಥದ್ದು. ಈ ಸಭೆಯ ಬಳಿಕ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಂಡು ಈ ರೀತಿ ಕಿರುಕುಳ ದೌರ್ಜನ್ಯಗಳಿಗೆ ಹೇಗೆ ಕಡಿವಾಣ ಹಾಕುತ್ತೆ ಅನ್ನೋದೇ ಈಗ ಇರುವಂಥ ಪ್ರಶ್ನೆ. ಹೀಗಾಗಿ ಈಗ ಮೇಲ್ನೋಟಕ್ಕೆ ಮತ್ತು ನಮಗೆ ಇರುವಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈಗ ಇರುವಂಥ ಕಾನೂನುಗಳ ಅಡಿಯಲ್ಲಿ ಈ ಕಿರುಕುಳಕ್ಕೆ ಶಿಕ್ಷೆ ಕೊಡುವಂಥದ್ದಾಗಲಿ ಅಥವಾ ಕಠಿಣ ನಿಯಮಗಳಾಗಲಿ ಆ ರೀತಿಯಾದಂಥ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂಥ ಕಾನೂನುಗಳಾಗಲಿ ಯಾವುದೂ ಕೂಡ ಇಲ್ಲ. ಜೊತೆಗೆ ಈ ಅಪರಾಧಗಳು ಅಂದರೆ ಕಿರುಕುಳ ಏನು ಕೊಡ್ತಾರೆ, ಈ ಅಪರಾಧಗಳನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣಿಸದಲ್ಲೇ ಇರೋದ್ರಿಂದ ಬೇಲ್ ಕೂಡ ಸಿಗುತ್ತೆ. ಒಂದು ಪರಿಣಾಮಕಾರಿಯಾದಂಥ ಸೆಕ್ಷನ್ಗಳು ಅಡಿಯಲ್ಲೂ ಕೂಡ ಕೇಸ್ ದಾಖಲು ಮಾಡೋದಕ್ಕಾಗೋದಿಲ್ಲ. ಆ ರೀತಿಯಂಥ ಹಲವಾರು ನಿಯಮಗಳು ಕೂಡ ಇದ್ದಾವೆ. ಹಾಗಾಗಿ ಈಗಿರುವಂಥ ಕಾನೂನುಗಳಿಗೆ ಯಾವುದೇ ರೀತಿಯಾದಂಥ ಬಲವಾದಂತಹ ಎನ್ಫೋರ್ಸ್ಮೆಂಟ್ ಇಲ್ದಲೇ ಇರ್ತಕ್ಕಂಥದ್ದು, ಒಂದು ರೀತಿ ಹಲ್ಕಿತ ಹಾವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಆ ರೀತಿಯಾದಂಥ ಕಾನೂನುಗಳಿದ್ದಾವೆ. ಹೀಗಾಗಿ ಕಾನೂನಿನ ಬದಲಾವಣೆ ಒಂದೇ ಈ ಕಿರುಕುಳವನ್ನು ತಪ್ಪಿಸೋದಕ್ಕೆ ಇರುವಂತಹ ಪ್ರಮುಖವಾದಂಥ ಮಾರ್ಗ. ಹಾಗಾಗಿ ಒಂದು ಹೊಸ ಕಾನೂನನ್ನು ತರುವಂಥ ಈ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆ ಈಗಾಗಲೇ ಡ್ರಾಫ್ಟ್ನ ರೆಡಿ ಮಾಡಿದ್ದಾರೆ. ಅಂದರೆ ಅವರ ಡ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಡಿದಾಗ 3 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥದ್ದು ಒಂದು, ಮತ್ತು ಇದನ್ನು ಅತ್ಯಂತ ಗುರುತರವಾದಂತಹ ಪ್ರಕರಣ ಅಂತೇಳಿ ಕನ್ಸಿಡರ್ ಮಾಡಬೇಕು. ಜೊತೆಗೆ ನಾನ್ ಬೇಲಬಲ್ ಅಂದರೆ ಈ ಸೆಕ್ಷನ್ನ ಅಡಿ ಅಂದರೆ ಹೊಸ ಕಾಯ್ದೆಯನ್ನು ತರಲಾಗ್ತಾ ಇದೆ, ಆ ಕಾಯ್ದೆಯ ಅನ್ವಯ ಏನೋ ಕೇಸ್ ದಾಖಲು ಮಾಡಿದರೆ ಅವರಿಗೆ ಜಾಮೀನು ಕೂಡ ಸಿಗೋದಿಲ್ಲ. ಸೊ ಹೀಗಾಗಿ ಈ 3 ಪ್ರಮುಖ ಅಂಶಗಳನ್ನು ಗಮನಿಸಿದಾಗ ನಾಳೆ ಕಿರುಕುಳ ಕೊಡೋದಕ್ಕೆ ಯೋಚನೆ ಮಾಡಬೇಕು. ಇನ್ನೊಂದು ಬಾರಿ ಯಾರು ಕೂಡ ಫೈನಾನ್ಸ್ನಲ್ಲಿ ಸಾಲ ತೆಗೆದುಕೊಂಡಂಥವ್ರಿಗೆ ಹೋಗಿ ಕಿರುಕುಳ ಕೊಡೋದು, ಅವರಿಗೆ ಹೆರಾಸ್ ಮಾಡೋದು, ಅವ್ರು ಸಾಲ ತಗೊಂಡಿದ್ದಾರೆ ಅಂತೇಳಿ ಮಕ್ಕಳಿಗೂ ಕಿರುಕುಳ ಕೊಡೋದು, ಈ ರೀತಿಯಾದಂಥ ಆಗದೇ ಇರೋ ರೀತಿಯಲ್ಲಿ ಈ 3 ಅಂಶಗಳನ್ನು ಸೇರಿಸಲಾಗಿದೆ ಮಧುಕರ್. ಹಾಗಾಗಿ ಈ ಅಂಶಗಳನ್ನು ಜಾರಿಗೊಳಿಸುವಂಥ ಜವಾಬ್ದಾರಿ ಗೃಹ ಇಲಾಖೆಗೆ ಇದೆ. ಹೀಗಾಗಿ ಈ 3 ಅಂಶಗಳನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ. ಯಾಕಂದರೆ ಫೈನಾನ್ಸ್ ಕಂಪನಿಯ ಪ್ರತಿನಿಧಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ಅವರ ವರ್ಷನ್ ಕೂಡ ಕೇಳಬೇಕಾಗುತ್ತೆ. ಯಾಕಂದರೆ ಸಾಲ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಜನ ಕೂಡ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತಾರೆ. ಅವರು ತೋರಿಸಿದಂತಹ ಎಲ್ಲ ದಾಖಲೆಗಳಿಗೂ ಎಲ್ಲ ಪತ್ರಗಳಿಗೂ ಕೂಡ ಸಹಿ ಹಾಕಿರ್ತಾರೆ. ಆ ಕಾರಣಕ್ಕಾಗಿ ಬಹಳ ಸುಲಭವಾಗಿ ಸಾಲ ಸಿಗ್ತಾ ಇದೆ. ಇದರ ಜೊತೆಗೆ ಸರ್ಕಾರ ಇಂಥ ಮೈಕ್ರೋ ಫೈನಾನ್ಸ್ನ ಅಂದರೆ ಖಾಸಗಿ ಮೈಕ್ರೋ ಫೈನಾನ್ಸ್ನ ಬಿಟ್ಟು ಸರ್ಕಾರದ ವತಿಯಿಂದಲೇ ಸಾಲ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಹುಟ್ಟು ಹಾಕಬೇಕು ಅನ್ನುವಂಥ ಒತ್ತಡಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ಶರಣಪ್ರಕಾಶ್ ಪಾಟೀಲ್ ಕೂಡ ಈ ಬಗ್ಗೆ ಕೌಶಲ್ಯ ಇಲಾಖೆಯಿಂದಲೂ ಕೂಡ ಆ ರೀತಿಯಾದಂಥ ಒಂದು ಯೋಜನೆ ತರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ರೀತಿಯಾಗಿ ಈ ಮೈಕ್ರೋ ಫೈನಾನ್ಸ್ನ ಹಾವಳಿ ತಡೆಗಟ್ಟೋದಕ್ಕೆ ಒಂದು ಕಡೆ ಕಾನೂನಾತ್ಮಕವಾದಂಥ ಅಸ್ತ್ರ, ಸರ್ಕಾರ ಮೈಕ್ರೋ ಫೈನಾನ್ಸ್ನ ವ್ಯವಸ್ಥೆಯ ರೀತಿಯಲ್ಲಿ ಸರ್ಕಾರದಿಂದಲೂ ಯಾವ ರೀತಿಯಂಥ ಸಾಲ ಸೌಲಭ್ಯಗಳನ್ನು ಜನರಿಗೆ ಕೊಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ಸಭೆ ಆರಂಭ ಆಗಿರೋದ್ರಿಂದ ಸಭೆಯ ಫಲಿತಾಂಶದ ಮೇಲೆ ಎಲ್ಲರ ನಿರೀಕ್ಷೆ ಇದ್ದಾವೆ. ಈ ಕಾನೂನನ್ನು ತುರ್ತಾಗಿ ಮಾಡಬೇಕಾಗಿದೆ. ಹೀಗಾಗಿ ಅದನ್ನು ಸುಗ್ರೀವಾಜ್ಞೆಯ ಮೂಲಕ ತರುವಂಥದ್ದೇ ಸರಿಯಾದಂಥ ಮಾರ್ಗ ಅನ್ನುವಂಥ ಅಭಿಪ್ರಾಯಗಳಿದ್ದಾವೆ. ಮುಖ್ಯಮಂತ್ರಿಗಳು ಮತ್ತು ಕಾನೂನು ಇಲಾಖೆ ಕೂಡ ಸುಗ್ರೀವಾಜ್ಞೆಯ ಮೂಲಕ ಈ ಕಾನೂನನ್ನು ಜಾರಿಗೊಳಿಸಬೇಕು ಅನ್ನುವಂಥ ಇಂಗಿತವನ್ನು ಕೂಡ ಹೊಂದಿದ್ದಾರೆ. ಸೊ ಸಭೆಯ ಬಳಿಕ ಯಾವ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ ಮಧುಕರ್. ಮಾರುತೇಶ್, ಅಂದ್ರೆ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತರೋದು ಅಂದ್ರೆ ಈ ಸಭೆಯಲ್ಲೇ ಅದು ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆಯಾ ಹೇಗೆ? ಯಾಕಂತಂದ್ರೆ ಜಾಸ್ತಿ ಟೈಮ್ ಕೂಡ ಇಲ್ಲದೆ ಇರೋದ್ರಿಂದಾಗಿ ಸೊ ಇವತ್ತೇ ಆ ನಿರ್ಧಾರಗಳೇನಾದ್ರೂ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಥವಾ ಅದಕ್ಕೆ ಇನ್ನೊಂದು ಮೀಟಿಂಗ್ ಏನಾದ್ರೂ ನಡಿಬೇಕಾಗಬಹುದಾ?
ಮಧುಕರ್, ಈಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದಾಗ ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಜೀವಗಳು ಬಲಿಯಾಗಿದ್ದಾವೆ, ಮನೆ ಮಠ ಕಳ್ಕೊಂಡಿದ್ದಾರೆ, ಕೆಲವರು ಕಿಡ್ನಿ ಮಾರಿದ್ದಾರೆ, ಕೆಲವರು ಮಾಂಗಲ್ಯ ಸರವನ್ನು ಮಾರ್ಕೊಂಡಿದ್ದಾರೆ. ಇಂತಹ ಪ್ರಕರಣಗಳು ಅತಿರೇಕಕ್ಕೆ ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಟೈಮನ್ನು ಸರ್ಕಾರ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಒಂದು ಕಡೆ ವಿಪಕ್ಷಗಳು ಸರ್ಕಾರವನ್ನು ಈ ಮೈಕ್ರೋ ಫೈನಾನ್ಸ್ನ ಉದಾಹರಣೆಯಾಗಿ ಇಟ್ಕೊಂಡು ಟೀಕಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಸರ್ಕಾರ ಹೆಣ್ಮಕ್ಕಳ ಮಾಂಗಲ್ಯವನ್ನು ಕಸಿತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ವ್ಯಾಪಿ ಈ ಪ್ರಕರಣಕ್ಕೆ ತುತ್ತಾದಂಥವ್ರು, ಈ ಪ್ರಕರಣದಿಂದ ತೊಂದರೆ ಅನುಭವಿಸಿದಂಥವ್ರು ಮೀಡಿಯಾಗಳ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ, ತಮಗಾದಂತಹ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇದಕ್ಕೆ ತುರ್ತಾಗಿ ಆಕ್ಷನ್ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಡ್ರಾಫ್ಟ್ ರೆಡಿ ಆಗಿದೆ. ಡ್ರಾಫ್ಟಲ್ಲಿರ್ತಕ್ಕಂಥ ಅಂಶಗಳನ್ನು ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾರೆ. ಪೊಲೀಸ್ ಇಲಾಖೆ ಇದನ್ನು ಹೇಗೆ ಎನ್ಫೋರ್ಸ್ ಮಾಡಬೇಕು ಅನ್ನೋದನ್ನು ಅವರು ಕೂಡ ಸಭೆಯಲ್ಲಿ ಮಾತನಾಡ್ತಾರೆ. ಹೀಗಾಗಿ ಇದನ್ನು ಜಾರಿಗೊಳಿಸೋದಕ್ಕೆ ಹೆಚ್ಚು ಸಮಯಾವಕಾಶ ಇಲ್ಲ. ಹೀಗಾಗಿ ಇದನ್ನು ತುರ್ತಾಗಿ ಆಗಬೇಕಾದಂಥದ್ದಿದೆ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ಯಾವುದೇ ಕಾನೂನು ಇಲ್ಲ ಅನ್ನುವ ಕಾರಣಕ್ಕಾಗಿ ಈ ಪರಿಯಾದಂಥ ಕಿರುಕುಳಗಳು ನಡೆದಿದ್ದಾವೆ, ಈ ಪರಿಯಾದಂಥ ದೌರ್ಜನ್ಯಗಳು ನಡೆದಿದ್ದಾವೆ. ಹೀಗಾಗಿ ಒಂದು ಪರಿಣಾಮಕಾರಿಯಾದಂಥ ಕಾನೂನು ತಂದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಹೀಗಾಗಿ ಇವತ್ತು ಈ ಸಭೆಯ ಬಳಿಕ ಈ ತೀರ್ಮಾನವನ್ನು ತೆಗೆದುಕೊಂಡ ಮೇಲೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಯಾವುದೇ ಹೆಚ್ಚಿನ ಕಾಲಾವಕಾಶಗಳು ಬೇಕಾಗಿಲ್ಲ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಆ ತೀರ್ಮಾನವನ್ನು ತೆಗೆದುಕೊಂಡ್ರೆ, ಹೌದು ನಾವು ಇದನ್ನು ಸುಗ್ರೀವಾಜ್ಞೆಯ ಮೂಲಕವೇ ತರ್ತೀವಿ ಅನ್ನುವಂಥ ತೀರ್ಮಾನ ಮಾಡಿದರೆ, ಸರ್ಕಾರ ಆದೇಶ ಹೊರಡಿಸಿದ್ರೆ ಮುಗಿಯುತ್ತೆ. ನಾಳೆಯಿಂದಲೇ ಈ ಕಾನೂನು ಜಾರಿಯಾಗುತ್ತೆ. ಪೊಲೀಸರಿಗೂ ಕೂಡ ಎನ್ಫೋರ್ಸ್ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಜೊತೆಗೆ ಇದು ತುರ್ತಾಗಿಯೂ ಕೂಡ ಆಗಬೇಕಾಗಿರುವಂತಹ ಪ್ರಕರಣ. ಇದಕ್ಕೆ ಹೆಚ್ಚು ಸಮಯಾವಕಾಶವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಕಾನೂನು ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ಬಜೆಟ್ ಅಧಿವೇಶನ ತನಕ ಅಧಿವೇಶನದಲ್ಲಿ ಮಂಡಿಸಿ ಅದು 2 ಸದನಗಳಲ್ಲಿ ಅಪ್ರೂವ್ ಆಗಿ ಆನಂತರ ಗವರ್ನರ್ಗೆ ಹೋಗಿ ಸಹಿ ಹಾಕಿ ಅದು ಕಾನೂನು ಆಗೋಷ್ಟೊತ್ತಿಗೆ ಸಾಕಷ್ಟು ದೌರ್ಜನ್ಯಗಳು ನಡೆಯೋದಕ್ಕೂ ಕೂಡ ಅವಕಾಶಗಳಾಗ್ಬಿಡುತ್ತೆ. ಸರ್ಕಾರ ಗೊತ್ತಿಲ್ಲದೆ ನಡೆದಿರ್ತಕ್ಕಂಥದ್ದು ಬೇರೆ, ಸರ್ಕಾರದ ಗಮನಕ್ಕೆ ಬಂದ ಮೇಲೂ ಕೂಡ ಇಂತಹ ಕಿರುಕುಳಗಳು ದೌರ್ಜನ್ಯಗಳು ನಡೆಯುತ್ತೆ ಅಂದಾಗ ಸರ್ಕಾರ ಅದರ ಹೊಣೆ ಹೊತ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡದಲ್ಲೇ ಇರುವ ರೀತಿಯಲ್ಲಿ ಸುಗ್ರೀವಾಜ್ಞೆಯ ಮೂಲಕವೇ ಈ ಕಾನೂನನ್ನು ಜಾರಿಗೊಳಿಸೋದು ಸರಿಯಾದಂತಹ ಮಾರ್ಗ. ಮತ್ತು ಇದರಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಬೇರೆ ಬೇರೆ ಕಾಯ್ದೆಗಳನ್ನು ಜಾರಿಗೊಳಿಸಿರುವಂಥದ್ದು ಇದೆ. ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ, ಜನರಿಗೆ ಅನುಕೂಲ ಆಗುವಂತಹ ವಿಚಾರ. ಹೀಗಾಗಿ ಸುಗ್ರೀವಾಜ್ಞೆ ಮೂಲಕ ಹೊರಡಿಸೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಆ ರೀತಿಯಲ್ಲಿ ಸರ್ಕಾರ ಕೂಡ ಆ ಅಭಿಪ್ರಾಯದಲ್ಲಿ ಇದ್ದಂಗಿದೆ. ಕಾನೂನು ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಸುಗ್ರೀವಾಜ್ಞೆಯ ಮೂಲಕ ಇದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಇಂಗಿತವನ್ನು ಕೂಡ ಹೊಂದಿದ್ದಾರೆ. ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.